ಹೆಲೋ ಕ್ರಿಕೆಟರ್ಸ್. ಇವತ್ತು ICC ಮೆನ್ಸ್ T20 ವರ್ಲ್ಡ್ ಕಪ್ನ ಕೊನೆಯ ಸೆಮಿಫೈನಲ್, ಅಂದರೆ ಇರೋದೇ ಎರಡು ಸೆಮಿಫೈನಲ್, ಅದರಲ್ಲಿ ಒಂದು ನಿನ್ನೆ ಆಗೋಯಿತು. ಇವತ್ತು 7 ಗಂಟೆಗೆ ಎರಡನೇ ಸೆಮಿಫೈನಲ್ಲು ಇಂಡಿಯಾ ವರ್ಸಸ್ ಇಂಗ್ಲೆಂಡು ನಡೀತಾ ಇರುವಂಥದ್ದು ವಾಂಕಡೆ ಸ್ಟೇಡಿಯಮಲ್ಲಿ. ವಾಂಕಡೆ ಸ್ಟೇಡಿಯಮ್ಮು ನಮಗೊಂಥರ ಅದೃಷ್ಟನೇ ಅಂತಲೇ ಹೇಳ್ಬೋದು. ಯಾಕಂದರೆ ವಾಂಕಡೆಯಲ್ಲಿ ಆಡಿರುವಂಥ ಎಷ್ಟೊಂದು ಪ್ಲೇಯರ್ಗಳು, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳು ಇಂಡಿಯನ್ ಟೀಮಲ್ಲಿದ್ದಾರೆ. ಅದೂ ಅಲ್ಲದೆ ವಾಂಕಡೆನೇ ಹೋಮ್ ಗ್ರೌಂಡ್ ಆಗಿ ಮಾಡಿಕೊಂಡಂಥ ಮುಂಬೈ ಇಂಡಿಯನ್ಸ್ ಅಲ್ಲಿರುವಂಥ ಅಷ್ಟು ಜನ ಪ್ಲೇಯರ್ಸು ನಮ್ಮ ಇಂಡಿಯನ್ ಟೀಮಲ್ಲಿ ಇದ್ದಾರೆ. ಹಾಗೆಯೇ ಇಂಗ್ಲೆಂಡ್ ಅವರಿಗೂ ಕೂಡ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಇಂಗ್ಲೆಂಡ್ ಅವರು ಕೂಡ ಇಂಡಿಯಾ ಪಿಚ್ಚಲ್ಲಿ ಆಡಿದ್ದಾರೆ. ಅವರು ಕೂಡ ಅವರ ಗ್ರೂಪ್ ಸ್ಟೇಜಲ್ಲಿ, ಅಂದರೆ ಸೂಪರ್ 8ಅಲ್ಲಿ ಎಲ್ಲ ಟೀಮನ್ನು ಸೋಲಿಸಿ ಡಾಮಿನೇಟ್ ಮಾಡಿ ಟಾಪಲ್ಲಿ ಬಂದಂಥ ತಂಡ. ಸೊ ಗ್ರೂಪ್ ಸೆಕೆಂಡಲ್ಲಿ ಟಾಪಲ್ಲಿದ್ದಂಥ ಇಂಗ್ಲೆಂಡು ಮತ್ತು ಗ್ರೂಪ್ 1ನಲ್ಲಿ ಸೆಕೆಂಡ್ ಪ್ಲೇಸಲ್ಲಿದ್ದಂಥ ಇಂಗ್ಲೆಂಡ್ ಮ್ಯಾಚ್ ಇವತ್ತು ಎರಡನೇ ಸೆಮಿಫೈನಲ್ ನಡೀತಾ ಇದ್ದು ವಾಂಕಡೆ ಸ್ಟೇಡಿಯಮಲ್ಲಿ. ಮೊನ್ನೆ ಗ್ರೂಪ್ ಸ್ಟೇಜಲ್ಲಿ ಸೂಪರ್ 8ಅಲ್ಲಿ ನಾವು ಕ್ವಾಲಿಫೈ ಆಗಬೇಕು ಅಂದರೆ ವೆಸ್ಟ್ ಇಂಡೀಸ್ ಮೇಲೆ ವಿನ್ ಆಗಬೇಕಿತ್ತು. ವೆಸ್ಟ್ ಇಂಡೀಸ್ ಮೇಲೆ ಹೇಗೋ ಹರಸಾಹಸ ಪಟ್ಟು ನಾವು ವಿನ್ ಆದ್ವಿ. ಸಂಜು ಸ್ಯಾಮ್ಸನ್ 97 ರನ್ ಹೊಡೆದು, ಅದು ಬಿಟ್ಟು ಬಾಕಿ ಎಲ್ಲರೂ 10, 12, 20 ಈ ಥರನೇ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಓಪನಿಂಗ್ ಇಬ್ಬರು ಪೇರು ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಅದರಲ್ಲಿ ಹ್ಯೂಜ್ ಕಾಂಟ್ರಿಬ್ಯೂಷನ್ ಬಂದಿದ್ದು ತಿಲಕ್ ವರ್ಮಾದು. ಅದ್ರ ಜೊತೆಗೆ ಕೊನೆಗೆ ಪಾರ್ಟ್ನರ್ಶಿಪ್ ಸ್ವಲ್ಪ ಕೊಟ್ಟಿದ್ದು ಅಂತ ಹೇಳಿದರೆ ಹಾರ್ದಿಕ್ ಪಾಂಡ್ಯ. ಇವರ ಕಾಂಟ್ರಿಬ್ಯೂಷನ್ನಿಂದ ಇಂಡಿಯಾ ಟೀಮು ವಿನ್ ಆಯಿತು. ಅದು ಬಿಟ್ಟು ಯಾರು ಅಷ್ಟೊಂದು ಬಿಗ್ ಸ್ಕೋರ್ ಮಾಡಿಲ್ಲ. ಒನ್ ಆ್ಯಂಡ್ ಓನ್ಲಿ ಸಂಜು ಸ್ಯಾಮ್ಸನ್ ಅವ್ರು ಒಬ್ಬರಿಂದ ಮಾತ್ರ ಆ ವಿನ್ನಿಂಗ್ ಚಾನ್ಸ್ ನಮಗೆ ಸಿಕ್ಕಿದ್ದು. ಅದ ನಂತರ ನಾವು ಕ್ವಾಲಿಫೈ ಆದ್ವಿ. ಇವಾಗ ಫಸ್ಟ್ ಸೆಮಿಫೈನಲ್ ಇಂಗ್ಲೆಂಡ್ ಜೊತೆಗೆ. ಇಂಗ್ಲೆಂಡಲ್ಲೂ ಪಾಪ ಓಪನಿಂಗ್ ಪ್ಲೇಯರ್ ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ. ಸೊ ಇದನ್ನೆಲ್ಲ ನೋಡೋಕ್ಕಿಂತ ನಾವು ಇಂಡಿಯನ್ ಟೀಮಿನ ಕಂಪ್ಲೀಟ್ ಬ್ಯಾಟ್ಸ್ಮನ್ನ ನೋಡೋಣ. ಇವಾಗ ಅಂದರೆ ಕಂಪ್ಲೀಟ್ ಟೀಮನ್ನು ನೋಡೋಣ. ಕಂಪ್ಲೀಟ್ ಟೀಮ್ ಅಂತ ಬಂದರೆ ಓಪನಿಂಗ್ ಆಡೋದು ಅಭಿಷೇಕ್ ಶರ್ಮಾ ಜೊತೆಗೆ ಸಂಜು ಸ್ಯಾಮ್ಸನ್. ಅಭಿಷೇಕ್ ಶರ್ಮಾದು ಅಷ್ಟೊಂದು ಬ್ಯಾಟಿಂಗು ಇಡೀ ಟೂರ್ನಮೆಂಟಲ್ಲೇ ಬಂದಿಲ್ಲ. ಅದಕ್ಕೂ ಮುಂಚೆ ಆಡಿರುವಂಥ ಎಲ್ಲ ಮ್ಯಾಚ್ಗಳಲ್ಲಿ ಬಂತು. ಸೂಪರ್ 8ಅಲ್ಲಂತೂ ಒಂದು ಮ್ಯಾಚು ಆಡಿಲ್ಲ. ಅದು ಇವತ್ತು ಸೆಮಿಫೈನಲ್ ಆಡ್ತಾರೋ ಇಲ್ಲೋ ಅನ್ನೋದೇ ಸ್ವಲ್ಪ ಡೌಟು. ಅದು ಬಿಟ್ಟರೆ ಸಂಜು ಸ್ಯಾಮ್ಸನ್ನು ಸೂಪರ್ ಅವ್ರದ್ದೇನು ಸೂಪರ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಕ್ರಿಕೆಟಲ್ಲಿ. ಅಷ್ಟೊಂದು ಫ್ಲಾಪ್ ಶೋ ಕೊಟ್ಟಿದ್ರು. ಅದ್ರ ಜೊತೆಗೆ ಅವ್ರನ್ನ ಟೀಮಲ್ಲಿ ಆಡಿಸ್ಬೇಕು ಬೇಡವೋ ಅಂತಲೇ ಸೂರ್ಯಕುಮಾರ್ ಯಾದವ್ ಒಂದು ಪ್ರೆಸ್ ಮೀಟಿಂಗಲ್ಲಿ ಕೂಡ ಹೇಳಿದರು, ಯಾವ ಪ್ಲೇಸಲ್ಲಿ ಆಡಿಸೋಂತ ಗೊತ್ತಾಗ್ತಾ ಇಲ್ಲ ಅಂತ. ಬಟ್ ಒಳ್ಳೆ ಕಮ್ ಬ್ಯಾಕು ಸಂಜು ಸ್ಯಾಮ್ಸನ್ ಅವ್ರದ್ದು. ಸೊ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸು, ಒಳ್ಳೆ ಓಪನಿಂಗ್ ಪ್ಲೇಯರ್. ಅದು ಆದಮೇಲೆ ಪಾಕೆಟ್ ಡೈನಮೋ ಇಶಾನ್ ಕಿಶನ್ ಯಾವಾಗ ಬ್ಲಾಸ್ಟ್ ಆಗುತ್ತೆ ಯಾವಾಗ ಬ್ಲಾಸ್ಟ್ ಆಗಲ್ಲ ಅಂತ ಗೊತ್ತಿಲ್ಲ. ಈಗ ಲಾಸ್ಟ್ ಫ್ಯೂ ಮ್ಯಾಚಸ್ ನೋಡಿದರೆ ಅವ್ರದ್ದು ಸ್ವಲ್ಪ ಡೌನಲ್ಲೇ ಇದೆ ಪರ್ಫಾರ್ಮೆನ್ಸು. ಅದು ಆದಮೇಲೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಇನ್ನಿಂಗ್ಸು ಅದು ಹೇಗೆ ಕ್ಯಾರಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟು ಒಂದು ಗಲೀಜ್ ಶಾಟ್ ಹೊಡೆದೆಲ್ಲ ಒಂದೊಂದ್ಸಲ ಔಟ್ ಆಗ್ತದೆ. ಇಲ್ಲ ಅಂದರೆ ಕಂಪ್ಲೀಟ್ ಇನ್ನಿಂಗ್ಸ್ನ ಕ್ಯಾರಿ ಮಾಡಿ 200 ತನಕನೂ ಒಯ್ಯುವಂಥ ಕೆಪಾಸಿಟಿ ಇದೆ. ಇವರು ಕೂಡ ಮುಂಬೈ ಇಂಡಿಯನ್ಸ್ ಟೀಮಲ್ಲಿ ಆಡಿದ್ರು, ಮುಂಬೈ ಹೋಮ್ ಗ್ರೌಂಡ್ ಅವರಿಗೆ. ಇನ್ನು ಅದಾದ ನಂತರ ಬರೋದು ತಿಲಕ್ ವರ್ಮನ್ನ ಅವರು ಮೊದಲು ಒನ್ ಡೌನ್ ಕಳಿಸ್ತಿದ್ರು. ಇವಾಗ ಲೋವರ್ ಆರ್ಡರಲ್ಲಿ ಕಳಿಸೋದೇ ಬೆಸ್ಟ್ ಆಪ್ಷನ್. ಲೋವರ್ ಆರ್ಡರ್ ಅಂದರೆ ಮಿಡಲ್ ಆರ್ಡರಲ್ಲಿ ಕಳಿಸ್ತಾ ಇದೆ ಬೆಸ್ಟ್ ಆಪ್ಷನ್ ಅದು. ಯಾಕಂದ್ರೆ ತಿಲಕ್ ವರ್ಮಾ ಬಂದಾಗ ಪೇಸ್ ಬೌಲರ್ಸ್ ಇದೆಲ್ಲ ಮೀಡಿಯಂ ಫಾಸ್ಟು ಅಥವಾ ಸ್ಪಿನ್ ಬೌಲರ್ಸ್ ಇರ್ತದೆ. ಒಂದೇ ಸಲ ಇನ್ನಿಂಗ್ಸ್ನ ಎಕ್ಸಲರೇಟ್ ಮಾಡ್ಬೋದು ಅವರು. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್ ಇವರು 3 ಜನ ಆಲ್ರೌಂಡರು ಇಂಡಿಯನ್ ಟೀಮಲ್ಲಿ ಇರೋದು. ಹಾರ್ದಿಕ್ ಪಾಂಡ್ಯನೂ ಅಷ್ಟೇ ತಾಬಿಡ್ತು ಬಂದ ತಕ್ಷಣ ಹೊಡೆಯುವಂಥ ಕೆಪಾಸಿಟಿ ಇದೆ. ಶಿವಮ್ ದುಬೆ ಕೂಡ ಸೇಮ್ ಟು ಸೇಮ್ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಕಾಂಬಿನೇಷನ್. ಅದಾದಮೇಲೆ ಮತ್ತೆ ಲೆಫ್ಟ್ ಕಾಂಬಿನೇಷನ್ ಬರೋದು ಅಕ್ಷರ್ ಪಟೇಲ್ ಕೂಡ ಸ್ಕೋರ್ ಮಾಡುವಂಥ ಕೆಪಾಸಿಟಿ ಇದೆ. ಬಿಗ್ ಹಿಟ್ ಅಂದರೆ ಬಿಗ್ ಹಿಟ್ ಹೊಡಿತಾ ಇರೋದು, 6 ಹೊಡಿತದೆ. ವಾಂಕಡೆ ಇರೋದು ಚಿಕ್ಕ ಗ್ರೌಂಡು. ಸೊ ಅಕ್ಷರ್ ಪಟೇಲ್ ಕೂಡ ಇದೆ. ಅದಾದಮೇಲೆ ನಮ್ಮದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. 3 ಜನ, ಯಾವುದು ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್ ಮತ್ತು ವರುಣ್ ಚಕ್ರವರ್ತಿ, ಇದಿಷ್ಟು ಬೌಲಿಂಗ್ ಡಿಪಾರ್ಟ್ಮೆಂಟ್. ಸೊ ಇವಾಗ ವಾಂಕಡೆಯಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ ಅಂತ ಯಾರಪ್ಪ ಅಂತ ಹೇಳಿದರೆ ಇಶಾನ್ ಕಿಶನ್. ಮುಂಬೈ ಟೀಮಿಗೆ ಆಡಿದ್ದಾರೆ. ಅವರಿಗೆ ಅಲ್ಲಿ ಮುಂಬೈದಲ್ಲಿ ಅಗದಿ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಅಲ್ಲಿ ಮುಂಬೈದಲ್ಲಿ. ಅದಾದಮೇಲೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ, ಶಿವಮ್ ದುಬೆ ಮೇನ್ಲಿ ಮುಂಬೈ ಪ್ಲೇಯರೇನೆ ಅವರು. ಸ್ಟೇಟಲ್ಲಿ ಆಡೋದು ಮುಂಬೈಗೇನೆ. ಸೊ ಅವರಿಗೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ. ಇನ್ನು ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಹತ್ರ ಇರೋದು 2, ಒಂದು ವರುಣ್ ಚಕ್ರವರ್ತಿ, ಒಂದು ಅಕ್ಷರ್ ಪಟೇಲ್. ವರುಣ್ ಚಕ್ರವರ್ತಿ ಸೂಪರ್ 8ಅಲ್ಲಿ ಎಲ್ಲ ಪ್ಲೇಸ್ಗಳು ಪಾಪ ಹೊಡೆದುಬಿಟ್ರು. ಅದಕ್ಕೂ ಮುಂಚೆ ಲೀಗಲ್ಲಿ ಒಳ್ಳೆ ಪರ್ಫಾರ್ಮೆನ್ಸು. ಒಂದು ವೇಳೆ ಮುಂಬೈದಲ್ಲಿ ವರುಣ್ ಚಕ್ರವರ್ತಿ ಅವರ ಬೌಲಿಂಗ್ ಏನಾದರೂ ಕಚ್ಕೊಂತು ಅಂತ ಹೇಳಿದರೆ ಇಂಗ್ಲೆಂಡ್ ಅವರು ನೆಲ ಕಚ್ಚೋದಂತ 100%. ಇನ್ನು ಇಂಗ್ಲೆಂಡ್ ಟೀಮ್ ಅಂತ ಬಂದರೆ ಇಂಗ್ಲೆಂಡ್ ಟೀಮಲ್ಲೂ ಸೂಪರ್ ಪ್ಯಾಕ್ ಆಗಿರುವಂಥ ಟೀಮ್ ಅದು. ಬಟ್ ಪರ್ಫಾರ್ಮ್ ಮಾಡ್ತಾ ಇರೋದು ಸ್ವಲ್ಪ ಲೋ ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ. ಯಾಕಂತ ಹೇಳಿದರೆ ಓಪನಿಂಗ್ ಪೇರ್ ಅಂತ ಬಂದರೆ ಜೋಸ್ ಬಟ್ಲರ್ ಮತ್ತು ಫಿಲಿಪ್ ಸಾಲ್ಟು ಯಾವುದೇ ಒಂದು ಲೀಗ್ ಮ್ಯಾಚಲ್ಲಿ ಆಡಿಲ್ಲ. ಸೂಪರ್ 8 ಏನು ಗ್ರೂಪ್ ಇದೆಯಲ್ಲ ಅದರಲ್ಲಿ ಕೂಡ ಪರ್ಫಾರ್ಮ್ ಮಾಡಿಲ್ಲ, ಅಂಡರ್ ಪರ್ಫಾರ್ಮೆನ್ಸು. ಅದಾದಮೇಲೆ ಒನ್ ಡೌನ್ ಬರೋದು ಹ್ಯಾರಿ ಬ್ರೂಕ್, ಅಲ್ಲಿಗೆ 3 ಜನ ಪ್ಲೇಯರ್ ಆದರು. ಅದಾದಮೇಲೆ ಬ್ಯಾತೆಲ್ಲು 4, ಅದಾದಮೇಲೆ ಬ್ಯಾಂಟನ್ 5, ಅದಾದಮೇಲೆ ಸ್ಯಾಮ್ ಕರನ್ 6, ಅದಾದಮೇಲೆ ವಿಲ್ ಜಾಕ್ಸ್ 7, ಅದಾದಮೇಲೆ ಓವರ್ಟನ್ 8.
8 ಜನ ಬ್ಯಾಟಿಂಗ್ ಆರ್ಡರ್ನ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಜಫ್ರಾ ಆರ್ಚರ್ ಕೂಡ ಸ್ವಲ್ಪ ಬ್ಯಾಟಿಂಗ್ ಮಾಡುವಂಥ ಕೆಪಾಸಿಟಿ ಇದೆ. ಅದ್ರ ಜೊತೆ 9 ಆಯಿತು. ಇನ್ನು ಆದಿಲ್ ರಶೀದು, ಅದ್ರ ಜೊತೆ ಒಂದು ಮಾರ್ಕುಡ್. ಆದಿಲ್ ರಶೀದ್ ಅಥವಾ ರೆಹಮಾನ್ ಅಹಮದ್ ಕೂಡ ಬ್ಯಾಟಿಂಗ್ ಮಾಡ್ತಾರೆ. ಸೊ ಇದಿಷ್ಟು ಕಂಪ್ಲೀಟ್ ಪ್ಯಾಕ್ ಇರುವಂಥ ಟೀಮು. ನನಗನ್ಸೋ ಪ್ರಕಾರ ಇವತ್ತು ಹ್ಯಾರಿ ಬ್ರೂಕ್ ಓಪನ್ ಮಾಡ್ತಾರೆ, ಫಿಲಿಪ್ ಸಾಲ್ಟ್ ಅಥವಾ ಜೋಶ್ ಬಟ್ಲರು ಒನ್ ಡೌನ್ ಆಡ್ತಾರೆ. ಯಾಕಂದರೆ ಅವ್ರದ್ದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ಮೇ ಬಿ ಮ್ಯಾಕ್ಲಮ್ ಅವರ ಒಂದು ಓಪನಿಂಗ್ ಪೇರನ್ನು ಬ್ರೇಕ್ ಮಾಡಿ ಹ್ಯಾರಿ ಬ್ರೂಕನ್ನು ಓಪನ್ ಆಡಿಸಿ ಇವರಿಬ್ಬರನ್ನ ಯಾವ್ದಾದ್ರು ಒಬ್ಬರನ್ನ ಒನ್ ಡೌನ್ ಆಡಿಸುವಂಥ ಚಾನ್ಸಸ್ ಜಾಸ್ತಿ ಇದೆ. ಇದಿಷ್ಟು ಎರಡೂ ಟೀಮು ಕೂಡ ಕಂಪ್ಲೀಟ್ ಪ್ಯಾಕ್ ಆಗಿದೆ. ಬಟ್ ನನಗನ್ಸೋ ಪ್ರಕಾರ ಇವತ್ತು ಜಫ್ರಾ ಆರ್ಚರ್ ಬೌಲಿಂಗಲ್ಲಿ, ಯಾಕಂದರೆ ಹಾರ್ಡ್ ಲೆಂತ್ ಬಾಲ್ ಹಾಕ್ತದೆ ಮತ್ತು ಅದರ ಅಭಿಷೇಕ್ ಶರ್ಮಾ ಬ್ಯಾಟು ಈ ಎಂಡಿಂದ ಬರುತ್ತೆ, ಇಲ್ಲಿಂದ ಬೌನ್ಸಿಗೆ ಆಡೋ ಸ್ವಲ್ಪ ಕಷ್ಟ. ಸೊ ಜಫ್ರಾ ಆರ್ಚರು ಅಭಿಷೇಕ್ ಶರ್ಮಾಗೆ ಮತ್ತು ಇಶಾನ್ ಕಿಶನ್ಗೆ ಬೌನ್ಸ್ ಅಟ್ಯಾಕ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಮಾರ್ಕ್ವುಡ್ ಕೂಡ ಇದ್ದಾರೆ. ಈ 3 ಜನ ಪ್ಲೇಯರ್ ನಮ್ದು ಯಾರಿದ್ದಾರೆ, ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್, ಇವ್ರು 3 ಸ್ವಲ್ಪ ಪೇಸಿಗೆ ಆಡೋದು ಸ್ವಲ್ಪ ನನಗೆ ಯಾಕೋ ಈಗ ರೀಸೆಂಟಾಗಿ ಆಗಿರೋ ಮ್ಯಾಚಲ್ಲಿ ಯಾವುದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಹಾಗಾಗಿ ಸ್ವಲ್ಪ ಡೌಟ್ ಅನ್ನಿಸ್ತಾ ಇದೆ. ಅದಾದಮೇಲೆ ಕ್ಯಾರಿ ಮಾಡಬೇಕಾಗಿದ್ದು ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದೂಬೆ ಮತ್ತು ಅಕ್ಷರ್ ಪಟೇಲ್. ಇವರು 5 ಜನ 100% ಇವತ್ತು ಆಡಲೇಬೇಕು. ಮೊನ್ನೆ ವೆಸ್ಟ್ ಇಂಡೀಸ್ ಜೊತೆ ಹೇಗೆ ಆಡಿದಲ್ಲ ಆ ಥರ ಏನಾದರೂ ಪರ್ಫಾರ್ಮೆನ್ಸ್ ಬಂತು ಅಂದರೆ ನಮಗೆ ಸ್ವಲ್ಪ ಸೋಲು ಖಚಿತ. ಅದರಲ್ಲಿ ಮೇನ್ ಇಂಡಿಯಾದಲ್ಲಿ ನಡೀತಾ ಮ್ಯಾಚ್ಗಳಲ್ಲಿ ಮೇನ್ ಆಗಬೇಕಾಗಿರೋದು ಟಾಸ್. ಒಂದು ವೇಳೆ ನಾವು ಟಾಸ್ ವಿನ್ ಆದರೆ 100% ಬೌಲಿಂಗ್ ತೊಗೋತೀವಿ. ಬೌಲಿಂಗ್ ತೊಗೊಂಡ್ರೆ ಚೇಸಿಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಅದೂ 170 ಒಳಗಡೆ ಹಿಡ್ಕೊಂಡ್ರೆ ಮಾತ್ರ ಚಾನ್ಸಸ್ಸು. ನಮ್ಮಲ್ಲಿ ಇವಾಗ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇಲ್ಲ, ಯಾರು ಗೇಮನ್ನು ಕ್ಯಾರಿ ಮಾಡ್ತಾ ಇಲ್ಲ. ಹಾರ್ದಿಕ್ ಪಾಂಡ್ಯ ನೋಡ್ತಾ ಇದ್ದರೆ ಒಟ್ಟು ರಾಶಿ ಎಲ್ಲ ಬಾಲ್ನು ಬೀಸಕ್ಕೆ ಹೋಗ್ತಾನೆ. ಸೊ ಅಲ್ಲೂ ಕೂಡ ವಿಕೆಟ್ ಹೋಗೋ ಚಾನ್ಸಸ್ ಇದೆ. ಒಂದು ವೇಳೆ 170 ಒಳಗೆ ಏನಾದರೂ ಇಂಗ್ಲೆಂಡ್ ಅವ್ರನ್ನ ಆಲ್ಔಟ್ ಮಾಡಿದರೆ ನಮಗೆ ಫೈನಲಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ ಕೇಸ್ ನಮ್ದು ಫಸ್ಟ್ ಬ್ಯಾಟಿಂಗ್ ಬಂತು 200+ ರನ್ ಆಗಲೇಬೇಕು. ವರುಣ್ ಚಕ್ರವರ್ತಿ ಮತ್ತು ಅಕ್ಷರ್ ಪಟೇಲ್ ಇವೆರಡರ ಮೇಲೆ ನಂಗೆ ನಂಬಿಕೆ ಇದೆ. ಅದ್ರ ಜೊತೆಗೆ ಜಸ್ಪ್ರೀತ್ ಬುಮ್ರಾ. ಹರ್ಷದೀಪ್ ಅವರು 50 ಅಂತೂ ಪಕ್ಕ ಕೊಡ್ತಾರೆ. 40 to 50 ರನ್ಸ್ ಅವ್ರು ಬಂದೇ ಬರುತ್ತೆ. ಹಾರ್ದಿಕ್ ಪಾಂಡ್ಯ ಅವ್ರದ್ದು 40 ರನ್ಸ್ ಅಂತೂ ಬಂದೇ ಬರುತ್ತೆ. ಇದೇ 3 ಜನ ಪೇಸ್ ಬೌಲರ್ಸ್. ಇನ್ನು ಸ್ಪಿನ್ ಅಂತ ಹೇಳಿದ್ರೆ ಇವರಿಬ್ಬರು. ಹಾರ್ದಿಕ್ ಪಾಂಡ್ಯ ಫುಲ್ ಟೈಮ್ ಬೌಲರ್ ಕೂಡ ಹೌದು, ಫುಲ್ ಟೈಮ್ ಬ್ಯಾಟರ್ ಕೂಡ ಹೌದು. ಸೊ ಇದಿಷ್ಟು ಎರಡು ಟೀಮಿನ ಒಂದು ಕಂಪ್ಯಾರಿಸನ್. ಇನ್ನು ಗ್ರೌಂಡ್ ಅಂತ ಬಂದರೆ, ಗ್ರೌಂಡು ವಾಂಕಡೆಯಲ್ಲಿ ನಮ್ದಿರೋದು ಬ್ಲ್ಯಾಕ್ ಸಾಯಿಲು. ಇವತ್ತು ಯಾವ ಪಿಚ್ಚಲ್ಲಿ ಆಡಿಸ್ತದೆ ಅಂತ ಗೊತ್ತಿಲ್ಲ. ಅದರಲ್ಲಿ 7 ಪಿಚ್ಚಸ್ ಇದೆ. 7 ಪಿಚ್ಚಸಲ್ಲಿ ಮಿಡಲ್ ಕೊಡ್ತದೆ, ಯಾವ ಪಿಚ್ ಕೊಡ್ತದೆ ಅಂತ ಗೊತ್ತಿಲ್ಲ. ಬಟ್ ಯಾವುದೇ ಪಿಚ್ ಕೊಟ್ಟರು ಗ್ರೌಂಡಿನ ಡೈಮೆನ್ಷನ್ ಏನಿದೆಯಲ್ಲ, ಸ್ಟ್ರೇಟಲ್ಲಿ 71 ಮೀಟರು, ಹಾಗೆ ಸೈಡಲ್ಲಿ ಸುತ್ತಮುತ್ತ ಎಲ್ಲ ಕಡೆ 61 to 63 ಮೀಟರ್ ಸಿಗುತ್ತೆ. ಇನ್ನು ಬ್ಯಾಕ್ ಸೈಡ್ ಅಂದರೆ ಬ್ಯಾಟ್ಸ್ಮನಿನ ಹಿಂದ್ಗಡೆ 53 ಮೀಟರ್ ಅಷ್ಟೇ ಸಿಗೋದು. ತುಂಬ ಚಿಕ್ಕ ಗ್ರೌಂಡು. ರನ್ಸ್ ಅಂತೂ ಸಿಕ್ಕಾಪಟ್ಟೆನೇ ಆಗುತ್ತೆ. ಎಲ್ಲ ಪ್ಲೇಯರ್ಸ್ಗಳಿಗೂ ಇಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಈವನ್ ಜಫ್ರಾ ಆರ್ಚರ್ ಕೂಡ ಮುಂಬೈಗೆ ಆಡಿದ್ದಾರೆ, ಅವರಿಗೆ ಕೂಡ ಮುಂಬೈ ಪಿಚ್ಚಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಜೋಸ್ ಬಟ್ಲರಿಗೆ ಕೂಡ ಮುಂಬೈ ಪಿಚ್ಚಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಫಿಲಿಪ್ ಸಾಲ್ಟ್ ಕೂಡ ಮುಂಬೈ ಪಿಚ್ಚಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ನಮ್ಮ ಬ್ಯಾತೆಲ್ಲು RCBಯಲ್ಲಿ ಆಡಬೇಕಾದ್ರೆ ಮುಂಬೈದಲ್ಲಿ 2 ಮ್ಯಾಚನ್ನು ಆಡಿದ್ದಾರೆ, ಅವ್ರಿಗೆ ಕೂಡ ಎಕ್ಸ್ಪೀರಿಯನ್ಸ್ ಇದೆ. ಸೊ ಎರಡೂ ಟೀಮಿಗೂ ಈಕ್ವಲ್ ಚಾನ್ಸ್ ಇದೆ. ಆಲ್ರೆಡಿ ಸೌತ್ ಆಫ್ರಿಕಾ ಮನೆಗೆ ಹೋಗಿದೆ. ಇವತ್ತು ಯಾವ ಟೀಮ್ ಮನೆಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಸಮ್ಹೌ ನಾವು ಇಂಡಿಯನ್ಸು ವಿನ್ ಆಗಿ ಫೈನಲಿಗೆ ಬಂದರೆ ಅಹಮದಾಬಾದಲ್ಲಿ ಮ್ಯಾಚ್ ನೋಡ್ಲಿಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.